ಇವತ್ತಿನ ಕ್ಲಾಸಲ್ಲಿ ನಾವು ಏನು ಪ್ರಾಕ್ಟೀಸ್ ಮಾಡ್ತೀವಿ, ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ ಸೈಲೆಂಟ್ ಲೆಟರ್ಸ್. ಕಳೆದ 2 ಕ್ಲಾಸಲ್ಲಿ ನಾನು ಸೈಲೆಂಟ್ ಲೆಟರ್ಸ್ ಸ್ಟಾರ್ಟ್ ಮಾಡಿದ್ದೆ, ರೈಟ್? ಸೊ ಸೈಲೆಂಟ್ ಲೆಟರ್ಸ್ ಇಂಗ್ಲೀಷಲ್ಲಿ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಇಂಗ್ಲೀಷ್ ಓದೋದು ಬರೆಯೋದು ನೀವು ಕಂಪ್ಲೀಟಾಗಿ ಕಲಿಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸೈಲೆಂಟ್ ಲೆಟರ್ಸನ್ನು ಕಲೀಲೇಬೇಕು. ಸೈಲೆಂಟ್ ಲೆಟರ್ಸ್ ಇಲ್ದೇ ನಿಮಗೆ ಇಂಗ್ಲೀಷ್ ಓದೋದು, ಯಾಕೆಂದರೆ 80% ಇಂಗ್ಲೀಷಲ್ಲಿ 80% ವರ್ಡ್ಸಲ್ಲಿ ನಿಮಗೆ ಸೈಲೆಂಟ್ ಲೆಟರ್ಸ್ ಇರುತ್ತೆ. ಇದರರ್ಥ ಒಂದು ಪ್ಯಾರಾಗ್ರಾಫಲ್ಲಿ 100 ಪದಗಳಿದ್ರೆ ಅದರಲ್ಲಿ 80 ಪದಗಳಲ್ಲಿ ನಿಮಗೆ 1, 2 ಇಲ್ಲ 3 ಸೈಲೆಂಟ್ ಲೆಟರ್ಸ್ ಇದ್ದೇ ಇರುತ್ತೆ. ಓಕೆ, ಸೊ ಅದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಆ ಸೈಲೆಂಟ್ ಅಕ್ಷರಗಳನ್ನು ಬಿಟ್ಟು ಹೇಗೆ ಓದೋದು ಅಥವಾ ಸೈಲೆಂಟ್ ಅಕ್ಷರಗಳು ಒಂದು ಪದದಲ್ಲಿ ಬಂದಾಗ ಅದನ್ನು ಮತ್ತೆ ಬರೆಯೋದು ಹೇಗೆ ಅಂತ ನಾವು ಕಲಿಬೇಕು. ಓಕೆ, ರೈಟ್. ಸೊ ಹೋದ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ? ಟಿ ತನಕ ಡಿಸ್ಕಸ್ ಮಾಡಿ, ಅಲ್ಲ ಇಲ್ಲಿ ತನಕ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸೊ ಫಸ್ಟ್ ಪಾಯಿಂಟ್ ನೋಡಿ, ಈ ಅಕ್ಷರ ಎಲ್ಲಿ ಸೈಲೆಂಟ್ ಆಗುತ್ತೆ? ಅದು ನಾನು 2 ಪಾಯಿಂಟ್ಸ್ ಕೊಟ್ಟಿದ್ದೆ ನಿಮಗೆ. ಕಾಮನ್ ಆಗಿ ಇದೇ ಪ್ಯಾಟರ್ನ್ ಇರುತ್ತೆ. ಓಕೆ, ನೋಡಿ, ಈ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ, ಕೊನೆ ಅಂದ್ರೆ ಲಾಸ್ಟ್ಗೆ, ಪದದ ಕೊನೆಯಲ್ಲಿ ಓಕೆ ಸೈಲೆಂಟ್ ಆಗುವುದು. ಎಕ್ಸೆಪ್ಟ್ ಮೀ, ಶಿ, ಹಿ, ವಿ, ಬಿ, ರೆಸ್ಮಿ, ಸಾಟೆ, ಎಪಿಟಮಿ ಈ ತರ ಪದಗಳಲ್ಲಿ, ಕೆಲವು ಪದಗಳಲ್ಲಿ ಎಕ್ಸೆಪ್ಷನ್ ಅಂದ್ರೆ ಅದು ಹೊರತುಪಡಿಸಿ ಆ ಪದಗಳು ನಾನು ಸಪರೇಟ್ ಆಗಿ ನಿಮಗೆ ಕೊಡ್ತೀನಿ. ಆ ಪದಗಳನ್ನು ಹೊರತುಪಡಿಸಿ ಬೇರೆ ಇನ್ನೆಲ್ಲ ಪದಗಳಲ್ಲಿ ಕೊನೆಯಲ್ಲಿ ಬಂದಾಗ ಸೈಲೆಂಟ್ ಆಗೋದು ಕಡ್ಡಾಯ, ಕೊನೆಯಲ್ಲಿ ಬರುತ್ತೆ. ಓಕೆ, ಅಂದ್ರೆ ಈ ಪದಗಳನ್ನು ಬಿಟ್ಟು ಬೇರೆ ಯಾವುದೇ ಪದಗಳಲ್ಲಿ ಈ ಬಂದ್ರೆ, ಕೊನೆಯಲ್ಲಿ ಬಂದ್ರೆ ಅದು ಸೈಲೆಂಟ್. ಓಕೆ, ನೆಕ್ಸ್ಟ್ ಇನ್ನು 2ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಸಿವಿಸಿ ಅಂದ್ರೆ ಏನು? ಸಿವಿಸಿ ಅಂದ್ರೆ ಕಾನ್ಸನೆಂಟ್, ವಾವೆಲ್, ಕಾನ್ಸನೆಂಟ್. ಉದಾಹರಣೆಗೆ ಬ್ಯಾಟ್, ರ್ಯಾಟ್ ಇವೆಲ್ಲ ಸಿವಿಸಿ. ಓಕೆ, ಪೆನ್ ಅಲ್ವಾ? ಕಾನ್ಸನೆಂಟ್, ವಾವೆಲ್, ಕಾನ್ಸನೆಂಟ್. ಸೊ ಕೊನೆಯಲ್ಲಿ, ಯಾವುದೇ ಪದದ ಕೊನೆಯಲ್ಲಿ ಸಿವಿಸಿ ಅಂದ್ರೆ ಒಂದು ಕಾನ್ಸನೆಂಟ್, ವಾವೆಲ್, ಕಾನ್ಸನೆಂಟ್ ಇದ್ರೆ, ಎಸ್ಪೆಷಲಿ ಅದೇ ಇ ಅಂದ್ರೆ ಏನಿದ್ರೆ ಕಾನ್ಸನೆಂಟ್. ಇದು ನೋಡಿ, TED ಅಂತ ಕೊಟ್ಟಿದ್ದೀನಿ, TED. ಓಕೆ, ಸೊ ನೀವು ಕಾನ್ಸನೆಂಟ್, ಅದು ಸಿವಿಸಿ ತಲೆಗೆ ಹೋಗ್ಲಿಲ್ಲ, ನೆನಪಿಟ್ಕೊಳಕ್ ಆಗಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಇದು ಈ ಕಾಂಬಿನೇಷನ್ ನೆನಪಿಟ್ಕೊಳ್ಳಿ. TED ಅಂದ್ರೆ ಯಾವ್ದಾದ್ರು ಪದದಲ್ಲಿ TED ಅಲ್ಲಿ ಎಂಡ್ ಆದ್ರೆ, DED ಪದದಲ್ಲಿ ಕೊನೆಯಲ್ಲಿ DED ಮತ್ತೆ TED ಬಂದ್ರೆ, CES ಬಂದ್ರೆ, SCS ಬಂದ್ರೆ, ZES ಬಂದ್ರೆ, SHES ಬಂದ್ರೆ, TCHES ಬಂದ್ರೆ, ಅಥವಾ GES ಬಂದ್ರೆ, ಈ ತರ ಕಾಂಬಿನೇಷನ್ ಅಲ್ಲಿ ಪದದ ಕೊನೆಯಲ್ಲಿ ಬಂದ್ರೆ, ಇದು ಸಫಿಕ್ಸ್ ಆದ್ರೆ ಇಲ್ಲಿ ನಾವು ಇದನ್ನ ಉಚ್ಚಾರಣೆ ಮಾಡೋ ಹಾಗಿಲ್ಲ. ಈ ಕಾಂಬಿನೇಷನ್ ಬಿಟ್ಟು ಪದದ ಕೊನೆಯಲ್ಲಿ, ಯಾವುದೇ ಪದದ ಕೊನೆಯಲ್ಲಿ ಈ ತರ ಕಾಂಬಿನೇಷನ್ ಬಂದ್ರೆ ಅದರಲ್ಲಿ ಉಚ್ಚಾರಣೆ ಮಾಡಬೇಕು ಕಡ್ಡಾಯವಾಗಿ. ಬಿಟ್ಟು ಬೇರೆ ಅಕ್ಷರಗಳು ಬಂದ್ರೆ ಸೈಲೆಂಟ್ ಆಗುವುದು. ಓಕೆ, ಇಲ್ಲಿ ನಾವು ಎಲ್ಲದನ್ನು ಹೇಳಲೇಬೇಕು, ಈ ಉಚ್ಚಾರಣೆ ಮಾಡಲೇಬೇಕು. ಈ ಉಚ್ಚಾರಣೆನ ನಾವು ಸೈಲೆಂಟ್ ಮಾಡೋಂಗಿಲ್ಲ. ಇಲ್ಲಿ ಚೆಸ್ ಅಂತ ಹೇಳ್ತೀವಿ, ಜಸ್, ಇಲ್ಲಿ ಶಸ್, ಇಲ್ಲಿ ಜಸ್, ಇಲ್ಲಿ ಸಸ್, ಸೆಸ್, ಡೆಡ್, ಟೆಡ್. ಇದರ ಅರ್ಥ ಏನು? ನಾವು ಉಚ್ಚಾರಣೆನ ಹೇಳ್ತಾ ಇದೀವಿ. ಟೆಡ್ ಅಂದ್ರೆ ಏನು? ಟೆಡ್. ಇಲ್ಲಿ ಡೆಡ್. ಇಲ್ಲಿ ಸೆಸ್,
ಇಲ್ಲಿ ಆಕ್ಚುಲಿ ಎ ಅಂತ ಹೇಳಲ್ಲ, ನಾವು ಕಂಪ್ಲೀಟ್ ಆಗಿ ಎ ಅಂತ ಹೇಳಲ್ಲ, ಅದನ್ನ ಸಣ್ಣದಾಗಿ ಅಂತ ಹೇಳ್ತೀವಿ. ಇಲ್ಲಿ ಬ್ಯಾಲೆನ್ಸಸ್, ಓಕೆ, ರೇಸಸ್, ಈ ತರ, ಓಕೆ, ರೈಸಸ್, ಓಕೆ. ಸೊ ಈ ತರದೆಲ್ಲ ನಾವು ಇದೆಲ್ಲದನ್ನು ಪ್ರೊನೌನ್ಸ್ ಮಾಡಲೇಬೇಕು, ಈ ಪ್ರೊನೌನ್ಸ್ ಮಾಡಲೇಬೇಕು, ಸೈಲೆಂಟ್ ಆಗಲ್ಲ. ಸೊ ಹಾಗಾದ್ರೆ ಇದು ಬಿಟ್ಟು ಬೇರೆ ಯಾವ್ದಾದ್ರು ಕಾಂಬಿನೇಷನ್ ಬಂದಾಗ ಬೇರೆ ಯಾವ ಕಾಂಬಿನೇಷನ್ ಬರುತ್ತೆ ನೋಡೋಣ. ಆಮೇಲೆ ಇದು ಯಾವ್ದು ವರ್ಡ್ಸ್ ಯಾವ್ದು ಅಂತ ನೋಡೋಣ. ನೋಡಿ ಇಲ್ಲಿ ಕಾಮನ್ ವರ್ಡ್ಸ್ ಇಲ್ಲಿ ಇದು ಬ್ಯಾಲೆನ್ಸಸ್, ಓಕೆ. ಇಲ್ಲಿ ನೋಡಿ ಬ್ಯಾಲೆನ್ಸಸ್ ಅಂತಿದೆ, ಇದನ್ನ ನಾವು ಉಚ್ಚಾರಣೆ ಮಾಡಲೇಬೇಕು. ಇಲ್ಲಿ ಬ್ಯಾಲೆನ್ಸಸ್, ಈ ಸೈಲೆಂಟ್ ಆಗಲ್ಲ, ಬ್ಯಾಲೆನ್ಸಸ್, ಬ್ಯಾಲೆನ್ಸಸ್. ಬಸ್ಸಸ್, ಬಸ್ಸಸ್, ಸೌಂಡ್ ಆಗುತ್ತೆ. ashes, ashes, amazes, amazes, ಇಲ್ಲಿ ಸೌಂಡ್ ಆಗುತ್ತೆ. ಸೊ ವಾಚಸ್. ಸೊ ಇಲ್ಲಿ ನಾವು ಉಚ್ಚಾರಣೆ ಹೇಳ್ತೀವಿ ಅಂತಾನೆ ಹೇಳ್ತಾ ಇರೋದು, ಓಕೆ. ಈ ಅಕ್ಷರ ಸೈಲೆಂಟ್ ಆಗಲ್ಲ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ತರ ಕಾಂಬಿನೇಷನ್ ಅಲ್ಲಿ ಈ ಸೈಲೆಂಟ್ ಆಗಲ್ಲ. ಇದು ಬಿಟ್ಟು ಬೇರೆ ಅಕ್ಷರಗಳ ಕಾಂಬಿನೇಷನ್ ಬಂದ್ರೆ ಮಾತ್ರ ಈ ಸೈಲೆಂಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಅದು ಯಾವುದು ಅಂತ ನೋಡೋಣ, ಓಕೆ. ಇಲ್ಲಿ ನೋಡಿ, ಓಕೆ. ಸೊ ಈಗ ನಾನು ಸೈಲೆಂಟ್ ಆಗಲ್ಲ ಅಂತ ಹೇಳಿದ್ನಲ್ಲ, ಟಿ ಇಡಿ ಬಂದ್ರೆ ಸೈಲೆಂಟ್ ಆಗಲ್ಲ. ಸೊ ಇಲ್ಲಿ ಸೈಲೆಂಟ್ ಆಗಲ್ಲ. ಸೊ ಟಿ ಇಡಿ ಬಂದಾಗ ಆಕ್ಟೆಡ್, ಆಕ್ಟೆಡ್, ಸೈಟೆಡ್, ಡೇಟೆಡ್, ಫೇಟೆಡ್. ಇಲ್ಲಿ ಟೆಡ್, ಟೆಡ್, ಟೆಡ್ ಅಂತ ಹೇಳ್ತೀವಿ. ಇಲ್ಲಿ ಡೆಡ್, ಡೆಡ್, ಡೆಡ್ ಅಂತ ಹೇಳ್ತೀವಿ. ಆಡೆಡ್, ಏಡೆಡ್, ಸೀಡೆಡ್, ಕೋಡೆಡ್, ಎಂಡೆಡ್. ಇದರ ಅರ್ಥ ಏನು? ಈ ತರ ಟಿ ಇಡಿ ಮತ್ತೆ ಡಿ ಇಡಿ ಬಂದ್ರೆ ಈ ಸೈಲೆಂಟ್ ಆಗಲ್ಲ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಈ ಸೈಲೆಂಟ್ ಆಗಲ್ಲ. ಇಲ್ಲಿ ಇನ್ನು ಎಲ್ಲಿ ಸೈಲೆಂಟ್ ಆಗುತ್ತೆ ಅನ್ನೋದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾನು, ಓಕೆ. ನೆಕ್ಸ್ಟ್ ಸೈಲೆಂಟ್ ಎಲ್ಲಾಗುತ್ತೆ ಅಂತ ನೋಡೋಣ. ಈಗ ಈ ಅಕ್ಷರ ಎಲ್ಲಿ ಸೈಲೆಂಟ್ ಆಗುತ್ತೆ, ಎಸ್, ಅದನ್ನು ನೋಡೋಣ, ಓಕೆ. ಇಲ್ಲಿ ನೋಡಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಒಂದು ಪದ ಇದೆ, ಬಿ ಎ ಆರ್, ಓಕೆ. ನಾನು ಇಲ್ಲೇ ಬರ್ತೀನಿ, ಬಿ ಎ ಆರ್, ಓಕೆ. ಬಿ ಎ ಆರ್ ಇದೆ. ಆಮೇಲೆ ಇನ್ನೇನಿದೆ, ಬೆಡ್, ಬಿ ಇ ಡಿ, ಬೆಡ್, ಓಕೆ. ಇವೆರಡು ಪದನು ನಾವು ಸಪರೇಟ್ ಆಗಿ ಓದೋದಾದ್ರೆ ಬಾರ್, ಬೆಡ್, ಎರಡು ಪದನ ಸಪರೇಟ್ ಆಗಿ ಓದೋದು, ಎರಡು ಪದವಾಗಿ ಓದೋದಾದ್ರೆ ಬಾರ್, ಬೆಡ್ ಅಂತ ಹೇಳ್ತೀವ. ಸೊ ಬೆಡ್ ಅಂತ ಹೇಳ್ಬೇಕಾದ್ರೆ ಈ ಉಚ್ಚಾರಣೆ ಮಾಡ್ತಿರ್ತಾನೆ, ಬ ಎ ಡ್, ಬೆಡ್, ಬ ಎ ಡ್, ಬೆಡ್, ಓಕೆ. ಆದ್ರೆ ಈ ಪದನ ನಾವು ಕೂಡಿಸಿ ಓದ್ಬೇಕಾದ್ರೆ ಏನಾಗುತ್ತೆ, ಬಾರ್, ಅವಾಗ ಏನಾಗುತ್ತೆ, ಈ ಸೈಲೆಂಟ್. ಈನ ಹೇಳೋ ಹಾಗಿಲ್ಲ ನೀವು, ಈ ಸೈಲೆಂಟ್. ಬಾರ್ಬೆಡ್ ಅಲ್ಲ, ಅದು ಬಾಬ್ಡ್, 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 ಓಕೆ. ಸೊ ಇದು ಅಷ್ಟೇ. ಇಲ್ಲಿ ಆಲ್ರೆಡಿ ಬಿ ಸೈಲೆಂಟ್ ಆಗಿರುತ್ತೆ, ನಮ್ಮ ಬಾಂಬ್ ಅಲ್ಲಿ ಬಿ ಸೈಲೆಂಟ್ ಆಗಿದೆ ಅಂತ ಹೇಳಿ. ಈಗ ಈನು ಸೈಲೆಂಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಯಾವ ಅಕ್ಷರ ಉಳ್ಕೊಳ್ಳುತ್ತೆ ನಿಮಗೆ, ಬಿ ಓ ಎಂ ಡಿ, ಇದು ಮಾತ್ರ ಉಳ್ಕೊಳ್ಳುತ್ತೆ. ಬರಿಬೇಕಾದ್ರೆ ಹೀಗೆ ಬರಿಬಾರ್ದು, ಬರಿಬೇಕಾದ್ರೆ ನೀವು ಬಿ ಎಲ್ಲದೂ ಬರಿಬೇಕು, ಎಲ್ಲ ಅಕ್ಷರಗಳನ್ನು ಬರಿಬೇಕು. ಬಾಂಬ್, ಇದನ್ನ ನಾವು ಬಿ ಮತ್ತೆ ಈ ಉಚ್ಚಾರಣೆ ಇಲ್ಲದೆ ಹೇಳಬೇಕಾದ್ರೆ ಏನಾಗುತ್ತೆ, ಬಾಂಬ್ಡ್, ಬಾಂಬ್ಡ್. ಏನ್ ಹೇಳ್ಬೇಕಿದು, ಬಾಂಬ್ಡ್. ಸೊ ಈ ಆದ್ಮೇಲೆ, ಎಂ ಆದ್ಮೇಲೆ ಈ ಉಚ್ಚಾರಣೆ ಮಾಡೋಗಿಲ್ಲ. ಆಮೇಲೆ ಬಿ, ಎಂ ಆದ್ಮೇಲೆ ಬಿನೂ ಇಲ್ಲ, ಏನೂ ಉಚ್ಚಾರಣೆ ಮಾಡೋಗಿಲ್ಲ. ಬಾಂಬ್ಡ್, ಬಾಂಬೆಡ್ ಅಲ್ಲ, ಬಾಂಬ್ಡ್, ಓಕೆ. ಹಾಗೆ ಇಲ್ಲಿ ಬ್ರೈಬ್ಡ್, ಬ್ರೈಬ್ಡ್, ಬಿ ಡಿ ಎರಡು ಒಟ್ಟಿಗೆ ಹೇಳಬೇಕು, ಬ್ರೈಬ್ಡ್, ಬ್ರೈಬ್ಡ್. ಇಲ್ಲಿ ಒಂದು ಬಿ ಸೈಲೆಂಟ್ ಆಗಿರುತ್ತೆ, ಇನ್ನೊಂದು ಇ ಸೈಲೆಂಟ್ ಆಗಿರುತ್ತೆ. ಉಳಿಯೋದೇನು, ಡಬ್ಡ್, ಡಬ್ಡ್, ಡಬೆಡ್ ಅಲ್ಲ, ಡಬ್ಡ್. ಹಾಗೆ ಇದು ರಾಬೆಡ್ ಅಲ್ಲ, ರಾಬ್ಡ್. ಇದು ರಬ್ಬೆಡ್ ಅಲ್ಲ, ರಬ್ಡ್, ರಬ್ಡ್, ಓಕೆ. ಹಾಗೆ ಇದು ನೋಡಿ, ಬ್ರೇಸ್ಡ್, ಇದು ಇ ಸೈಲೆಂಟ್ ಆಗಿರುತ್ತೆ. ಇಲ್ಲೂ ಅಷ್ಟೇ. ಸಿ ಅಕ್ಷರ ಆದ್ಮೇಲೆ ಇ ಡಿ ಬಂದ್ರೆ, ಸಿ ಅಕ್ಷರ ಆದ್ಮೇಲೆ ಇ ಡಿ ಬಂದ್ರೆ ನಾವು ಏನ್ ಮಾಡ್ಬೇಕು,
ಸಿ ನ ಸೈಲೆಂಟ್ ಮಾಡಬೇಕು. ಅದೇ ತರ ಬಿ ಅಕ್ಷರ ಆದ್ಮೇಲೆ ಇ ಡಿ ಬಂದ್ರೆ ಬಿ ನ ಸೈಲೆಂಟ್ ಇ ನ ಸೈಲೆಂಟ್ ಮಾಡಬೇಕು. ಎಲ್ಲ ಇನ್ನೆಲ್ಲ ಇನ ಸೈಲೆಂಟ್ ಆಗೋದು ಯಾವ ಅಕ್ಷರ ಆದ್ಮೇಲೆ ಅಂತ ನೋಡೋಣ. ಓಕೆ, ಸೊ ಇಲ್ಲಿ ಇನ್ನೊಂದು ವಿಚಾರ ಇದೆ. ಇಲ್ಲಿ ನಾವು ಸಿಇ ಡಿ ಯಾವುದೇ ಪದದ ಕೊನೆಯಲ್ಲಿ ಸಿಇ ಡಿ ಬಂದ್ರೆ, ನಾನು ಇಲ್ಲಿ ನೋಡಿದ್ದೆ ಸಿ ಬಂದಾಗ ನಾವು ಸ್ಟ್ ಅಂತ ಹಾಕ್ಬೇಕು ಉಚ್ಚಾರಣೆ. ಸಿಇ ಡಿ ಬಂದ್ರೆ ನಾವೇನ್ ಮಾಡ್ಬೇಕು, ಉಚ್ಚಾರಣೆನ ಡಿ ಅಂತಿದೆಯಲ್ವಾ, ಈಗ ನೋಡಿ ಬ್ರೇಸ್ಡ್ ಅಂತಿದೆ, ಬ್ರೇಸ್ಡ್. ಸೊ ಸಿ ಹೇಗ್ ಅಲ್ಲ, ಇ ಹೇಗೂ ಸೈಲೆಂಟ್ ಆಗಿರುತ್ತೆ, ಉಳಿಯೋದೇನು ಡಿ ಅಲ್ವಾ, ಡಿ. ಓಕೆ, ಸೊ ಈಗ ಇದನ್ನ ನಾವು ಸಿ ಡಿ, ಸಿ ಉಚ್ಚಾರಣೆ ಡಿ ಉಚ್ಚಾರಣೆ ಡ. ಸೊ ಸಿ ಮತ್ತೆ ಡ ಅದು ಮರ್ಜ್ ಆಗಲ್ಲ, ಆ ಸೌಂಡ್ ಮರ್ಜ್ ಆಗಲ್ಲ ಕರೆಕ್ಟ್ ಆಗಿ, ಸಿಡ್ 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 ಅಂತ ಆಗುತ್ತೆ. ಓಕೆ, ಏನಾಗುತ್ತೆ, ಸಿಡ್ 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 ಅಂತ ಆಗುತ್ತೆ. ಈ ತರ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡಂಗಿಲ್ಲ. ಸಿಡ್ ಕಿಡ್ ಈ ತರ ಯೂಸ್ ಮಾಡೋಗಿಲ್ಲ ಇಂಗ್ಲಿಷ್ ಅಲ್ಲಿ. ಓಕೆ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಡಿ ಸೌಂಡ್ ನ ಟಿ ಹಾಕೋತಾರೆ. ಡಿ ಸೌಂಡ್ ನ ಟಿ ಅಂತ ನಾವು ಕನ್ಸಿಡರ್ ಮಾಡಬೇಕು. ಬರಿಬೇಕಾದ್ರೆ ಟಿ ಬರೆಯುವಾಗಿಲ್ಲ, ಹೇಳ್ಬೇಕಾದ್ರೆ ಅವಾಗ ಏನಾಗುತ್ತೆ, ಇದು ಬ್ರೇಸ್ಡ್, ಬ್ರೇಸ್ಡ್, ಡಾನ್ಸ್ಡ್, ಡಾನ್ಸ್ಡ್, ಫೆನ್ಸ್ಡ್, ಫೆನ್ಸ್ಡ್, ಫೋರ್ಸ್ಡ್, ಪ್ಲೇಸ್ಡ್, ಪ್ರೈಸ್ಡ್, ಸ್ಲೈಸ್ಡ್, ಸ್ಪೇಸ್ಡ್, ಸ್ಪೈಸ್ಡ್, ಟ್ರೇಸ್ಡ್, ವಾಯ್ಸ್ಡ್. ಈಗ ನಾನು ಹೇಳ್ತಾ ಇರೋದು ಸ್ಪಷ್ಟವಾಗಿದೆ ತಾನೆ, ನಾನು ಹೇಳ್ತಾ ಇರೋದು ಸ್ಪಷ್ಟವಾಗಿದೆ. ಇದರ ಅರ್ಥ ನಾನು ಸ್ಪಷ್ಟವಾಗಿ, ನಿಮಗೆ ಹೇಗೆ ಅನಿಸ್ತಾ ಇದೆ ಅಂದ್ರೆ, ಸ್ಪಷ್ಟವಾಗಿ ಯಾಕೆ ಅನಿಸ್ತಾ ಇದೆ ಅಂದ್ರೆ ನಾನು ಅದ್ರ ಡಿ ನ ಟಿ ಮಾಡ್ತಾ ಇದ್ದೀನಿ. ಓಕೆ, ಇದು ಸ್ಪೆಲ್ಲಿಂಗ್ ರೂಲ್ ಇದೆ, ಪ್ರೊನೌನ್ಸಿಯೇಷನ್ ರೂಲ್. ಇದನ್ನ ನಾವು ಡಿ ಸೇರಿಸಿ ಹೇಳೋದಾದ್ರೆ ಹೇಗಾಗುತ್ತೆ, ಬ್ರೇಸ್ಡ್, ಡಾನ್ಸ್ಡ್, ಫೆನ್ಸ್ಡ್, ಫೋರ್ಸ್ಡ್, ಪ್ಲೇಸ್ಡ್, ಇಸ್ಡ್, ಸಿಡ್ ಸಿಡ್ ಅಂತ ಬರ್ತಾ ಇದೆ. ಆ ತರ ಹೇಳೋ ಹಾಗಿಲ್ಲ. ಅದಕ್ಕೆ ಅದು ಡಿ ನ ಟಿ ಮಾಡ್ಕೋಬೇಕು. ಉಚ್ಚಾರಣೆ ಹೇಗಾಗುತ್ತೆ, ಬ್ರೇಸ್ಡ್, ಪ್ಲೇಸ್ಡ್, ಫೆನ್ಸ್ಡ್, ಡಾನ್ಸ್ಡ್, ಟ್ರೇಸ್ಡ್, ಪ್ರೈಸ್ಡ್, ಪ್ಲೇಸ್ಡ್, ಸ್ಪೈಸ್ಡ್, ವಾಯ್ಸ್ಡ್. ಅಲ್ಲಿ ನೀವು ಉದಾಹರಣೆಗೆ ಎಸ್ ಮತ್ತೆ ಟಿ ಉಚ್ಚಾರಣೆ ಹಾಕೊಳ್ಳಿ ಕೊನೆಗೆ. ಅರ್ಥ ಆಯ್ತಾ? ಅಂದ್ರೆ ಈಗ ಬರಿಬೇಕಾದ್ರೆ ಹೇಗೆ ಬರಿಬೇಕು, ಬಿ ಆರ್ ಎ ಎಸ್ ಟಿ. ಇದು ಆಕ್ಚುಲಿ ಬ್ರಾಸ್ಟ್ ಆಗುತ್ತೆ, ಬ್ರೇಸ್ಡ್ ಅಂತ ನೀವು ಕನ್ಸಿಡರ್ ಮಾಡ್ಕೋಬೇಕು. ಈ ತರ ಪದ ಇಲ್ಲ, ನಾನು ನಿಮಗೆ ಐಡಿಯಾ ಹೇಳ್ತಾ ಇರೋದು. ಅಂದ್ರೆ ಸೌಂಡ್ ಯಾವ ತರ ನಾವು ಪ್ರೊನೌನ್ಸ್ ಹೇಗೆ ಮಾಡಬೇಕು ಅನ್ನೋದನ್ನ. ಓಕೆ, ರೈಟ್. ಬ್ರೇಸ್ಡ್ ಅನ್ನೋದನ್ನ ಈ ತರ, ಅಂದ್ರೆ ಸ್ಪೆಲ್ಲಿಂಗ್ ಈ ತರ ಬರಿಬೇಕು, ಓದ್ಬೇಕಾದ್ರೆ ಆ ತರ ಓದ್ಬೇಕು. ಓಕೆ, ರೈಟ್. ಈ ಸಿ ನ ಎಸ್ ಮಾಡ್ಕೊಳ್ಳೋದು, ಆಮೇಲೆ ಡಿ ನ ಟಿ ಮಾಡ್ಕೊಂಡ್ರೆ ಆಯ್ತು, ಬ್ರೇಸ್ಡ್. ಓಕೆ, ರೈಟ್. ಹಾಗೆ ಇದರಲ್ಲೂ ಅಷ್ಟೇನೆ, ಬ್ರೀಫ್ಡ್, ಎಫ್ ಇ ಡಿ ಬಂದಾಗ್ಲೂ ಟಿ. ನಾನು ಇಲ್ಲೆಲ್ಲಿ ಟಿ ಹಾಕಿದ್ದೀನಿ, ಎಫ್ ಆದ್ಮೇಲೆ ಫಿಟ್ ಅಂತ ಬರಬೇಕು, ಬ್ರೀಫ್ಡ್ ಅಂತ ಬರಲ್ಲ, ಬ್ರೀಫ್ಡ್. engulfed, handcuffed, staffed, stuffed, served, sniffed, puffed. ಎಲ್ಲ ಟಿ ಟಿ ಹಾಕಿದ್ದೀನಿ ನೋಡಿ, ಟ ಬರಬೇಕು. ಓಕೆ, ಅಲ್ಲಿ ನಾವು ಡ ಯೂಸ್ ಮಾಡೋ ಹಾಗಿಲ್ಲ. ಓಕೆ, ಕೆಲವು ವರ್ಡ್ಸ್ ಅಲ್ಲಿ ಅದು ಯಾವ ಅಕ್ಷರ ಆದ್ಮೇಲೆ ಇ ಡಿ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಡಿಗೆ ನಾವು ಟಿ ಮಾಡ್ಬೇಕಾ ಅಥವಾ ಡಿ ಮಾಡ್ಬೇಕಾ. ಓಕೆ, ಸೊ ಇಲ್ಲಿ ಜಿಇ ಡಿ ಬಂದ್ರೆ, ಯಾವ ಪದದಲ್ಲಿ ನಿಮಗೆ ಜಿಇ ಡಿ ಬರುತ್ತೆ, ಜಿಇ ಡಿ ಬಂದಾಗ ಅಲ್ಲಿ ನಾವು ಜಿಇ ಡಿ, ಜಿಡ್ ಜಿಡ್ ಅಂತ ಹೇಳ್ಬೋದು. ಓಕೆ, ಅದು ಅಲೋ ಮಾಡ್ತಾರೆ. ಏಜ್ಡ್, ಏಜ್ಡ್, ಚೇಂಜ್ಡ್, ಚಾರ್ಜ್ಡ್, ಬಾಜ್ಡ್, ಅಲೆಜ್ಡ್, ಅನ್ರೇಜ್ಡ್. ಇಲ್ಲಿ ಜಿಇ ಡಿ ಇದೆ, ಕೊನೆಯಲ್ಲಿ ಜಿಇ ಡಿ ಇದೆ. ಸೈಲೆಂಟ್ ಇನೇ ನೋಡಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದ್ರಲ್ಲೆಲ್ಲ ಸೈಲೆಂಟ್ ಆಗಿರುತ್ತೆ. ಸೈಲೆಂಟ್ ಆದ್ರೂ ಅದು ಏನ್ ಸೌಂಡ್ ಮಾಡುತ್ತೆ ಅನ್ನೋದು ಮುಖ್ಯ. ಇಲ್ಲೆಲ್ಲದರಲ್ಲೂ ನಿಮಗೆ ಈ ಸೈಲೆಂಟ್ ಆಗಿರುತ್ತೆ. ಓಕೆ, ಏಜ್ಡ್, ಚೇಂಜ್ಡ್, ಏಜೆಡ್ ಅಂತ ಹೇಳಲ್ಲ. ತುಂಬಾ ಜನ ಏಜೆಡ್ ಅಂತ ಹೇಳ್ತಾರೆ, ಏಜೆಡ್ ಪರ್ಸನ್, ಏಜೆಡ್ ಪೀಪಲ್ ಅಂತ ಹೇಳ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಏಜ್ಡ್, ಏಜ್ಡ್, ಚೇಂಜ್ಡ್, ಚೇಂಜ್ಡ್. ಓಕೆ, ಸೊ ಇಲ್ಲಿ ಕನ್ನಡದಲ್ಲಿ ಉಚ್ಚಾರಣೆ ಇದೆ.
ಅದೇ ತರ ಇಲ್ಲಿ ಜಿ ಇಡಿ ಕೊನೆಯಲ್ಲಿ ಅದೇ ಡಬಲ್ ಜಿ ಬಂದಾಗ ಗ ಅಂತ ಹೇಳ್ಬೇಕು, ಡಬಲ್ ಜಿ ಬಂದಾಗ ಗ ಅಂತ ಹೇಳ್ಬೇಕು. ಓಕೆ, ಸೊ ಯಾವುದೇ ಪದದಲ್ಲಿ ಡಬಲ್ ಜಿ ಬಂದಾಗ ಗ ಅಂತ ಹೇಳ್ಬೇಕು. ಎಕ್ಸೆಪ್ಷನ್ ಇದೆ, ಒಂದೆರಡು ಮೂರು ಎಕ್ಸೆಪ್ಷನ್ಸ್ ಇದೆ. ರ್ಯಾಗ್ಡ್, ರೇಗ್ಡ್ ಅಲ್ಲ, ರ್ಯಾಗ್ಡ್. ಬ್ಯಾಗ್ಡ್, ಡ್ರ್ಯಾಗ್ಡ್, ರಾಂಗ್ಡ್, ಟ್ಯಾಗ್ಡ್, ರಿಗ್ಡ್, ಬಗ್ಡ್, ಬೆಗ್ಡ್. ಸೊ ಇಲ್ಲಿ ಸೈಲೆಂಟ್ ಆಗಿರುತ್ತೆ, ಈ ಸೈಲೆಂಟ್ ಇರುತ್ತೆ, ಆದ್ರೆ ಡಬಲ್ ಜಿನ ಗ ಅಂತಾನೆ ಹೇಳ್ಬೇಕು, ಜ ಅಂತ ಹೇಳೋ ಆಗಿಲ್ಲ. ಓಕೆ, ಸೊ ಇಲ್ಲಿ ಸಿಂಗಲ್ ಜಿ ಇದೆ, ಜ ಅಂತ ಹೇಳಿದೀವಿ. ಸಿಂಗಲ್ ಜಿ ಜ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಅದು ಏಜ್ ಅನ್ನೋದಿದೆ. ಓಕೆ, ಏಜ್ ನಾನು ಕಳೆದ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ, ಯಾವುದೇ ಪದ ಜಿ ಇ ಅಲ್ಲಿ ಎಂಡ್ ಆಗ್ಲಿ ಅದನ್ನ ಜ ಅಂತ ಹೇಳ್ಬೇಕು. ಇದು ಜಿ ಅಲ್ಲಿ ಎಂಡ್ ಆಗುತ್ತೆ, ಡಿ ಸೇರಿಸಿದಾಗ ಅದು ಭೂತಕಾಲ, ಪಾಸ್ಟ್ ಟೆನ್ಸಿಗೆ ಹೋಗುತ್ತೆ. ಪಾಸ್ಟ್ ಟೆನ್ಸ್ ಅಲ್ಲಿ ಏಜ್, ಏಜ್ಡ್, ಚೇಂಜ್ ಇರೋದು ಚೇಂಜ್ಡ್ ಆಗುತ್ತೆ, ಅದಕ್ಕೆ ಡಿ ಹಾಕ್ತೀವಿ ಅಷ್ಟೇ. ಓಕೆ, ರೈಟ್. ಓಕೆ, ನೆಕ್ಸ್ಟ್ ಯಾವುದು? ಕೆ. ಇದು ತುಂಬಾ ಇಂಪಾರ್ಟೆಂಟ್. ಕೆ ನೋಡಿ, ಕೆ ಪ್ರೊನೌನ್ಸ್ ಮಾಡ್ಬೇಕಾದ್ರೆ ಕೆ ಅಲ್ಲೂ ನಾವು ಡಿ ನ ಟಿ ಮಾಡ್ತೀವಿ. ಓಕೆ, ಸೊ ಎಲ್ಲೆಲ್ಲಿ ಯಾವ್ಯಾವ ಅಕ್ಷರ ಬಂದಾಗ ನಾವು ಡಿ ಅಕ್ಷರದ ಉಚ್ಚಾರಣೆ ಟಿ ಮಾಡ್ಕೋಬೇಕು ಅಂತ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಓಕೆ, ನಾನು ಕೊಟ್ಟಿರ್ತೀನಿ ಇದರಲ್ಲೇ ಟಿ ಅಕ್ಷರದ ಕೆಳಗೆ ಟ ಅಂತ ಕೊಟ್ಟಿರ್ತೀನಿ ನೋಡಿ. ಕೆ, ಕೆ ಬಂದಾಗ್ಲೂ ಯಾವ ಪದದಲ್ಲಿ ಕೆ ಬರುತ್ತೆ? ಕೆ ಬಂದು ಇಡಿ ಬಂದ್ರೆ, ಸೊ ಇಲ್ಲಿ ಕೆ ಇದೆ, ಕೆ ಇಡಿ, ಕೆ ಇಡಿ, ಕೆ ಇಡಿ, ಕೆ ಇಡಿ ಇದೆ. ಓಕೆ, ಇದರ ಅರ್ಥ ಏನು? ಕೆ ಇ ಡಿ ಬಂದ್ರೆ ಈಗ ಅರ್ಥ ಆಯ್ತಾ? ನಾನು ಫಸ್ಟ್ ಹೇಳಿದ್ ನಿಮಗೆ ಟಿ ಇ ಡಿ, ಆಮೇಲೆ ಡಿ ಇ ಡಿ, ಇನ್ನೊಂದಷ್ಟು ವರ್ಡ್ಸ್, ಇನ್ನೊಂದಷ್ಟು ಕಾಂಬಿನೇಷನ್ ಹೇಳಿದೆ. ಇಲ್ಲೆಲ್ಲೂ ಸೈಲೆಂಟ್ ಆಗಲ್ಲ. ಅಲ್ಲಿ ಈ ತರ ಬಂದಾಗ ನಾವು ಟೆಡ್, ಡೆಡ್ ಅಂತಾನೆ ಹೇಳಬೇಕು. ಬಟ್ ಈ ತರ ಬಂದಾಗ ಕೆ ಇ ಡಿ, ಕೆ ಇ ಡಿ ಕೊನೆಯಲ್ಲಿ ಬಂದ್ರೆ, ಈಗ ಇಲ್ಲಿ ಕೊನೆಯಲ್ಲಿ ಕೆ ಇ ಡಿ ಬಂದಿದೆ ಅಲ್ವಾ? ಕೆ ಇ ಡಿ ಬಂದಿದೆ, ಕೆ ಇ ಡಿ ಅಲ್ಲಿ ಇನ ಸೈಲೆಂಟ್ ಮಾಡಬೇಕು, ಅದನ್ನ ಹೇಳ್ತಾ ಇರೋದು ನಾನು. ಓಕೆ, ಸೊ ಇದು ಸಿ ವಿ ಸಿ, ಕೆ ಇ ಡಿ ಅಲ್ಲಿ ಸೈಲೆಂಟ್ ಮಾಡಬೇಕು. ಮೊದಲು ನಾನು ಒಂದಷ್ಟು ಕಾಂಬಿನೇಷನ್ ಹೇಳಿದ್ನಲ್ಲ, ಅದರಲ್ಲಿ ಸೈಲೆಂಟ್ ಮಾಡೋ ಹಾಗಿಲ್ಲ, ಉಳಿದ ಕಾಂಬಿನೇಷನ್ ನಾವು ನೋಡ್ತಾ ಇರೋದು. ಓಕೆ, ಸೊ ಕೆ ಇ ಡಿ ಬಂದಾಗ ಇಲ್ಲಿ ಸೈಲೆಂಟ್, ಆಬ್ವಿಯಸ್ಲಿ ಸೈಲೆಂಟ್ ಆಗಿರುತ್ತೆ. ಈಗ ಡಿ ನ ನಾವು ಟಿ ಮಾಡ್ಬೇಕು. ಅಂದ್ರೆ ನಿಮಗೆ ಕೆ ಮತ್ತೆ ಡಿ ಒಟ್ಟಿಗೆ ಬಂದ್ರೆ, ಅಂದ್ರೆ ಪ್ರೊನೌನ್ಸಿಯೇಷನ್ ಕೆ ಮತ್ತೆ ಡಿ ಒಟ್ಟಿಗೆ ಬರಲ್ಲ, ಈ ಬಂದೇ ಬರುತ್ತೆ ಮಧ್ಯದಲ್ಲಿ. ಅದೇ ಹೆಂಗು ಈ ಸೈಲೆಂಟ್ ಆಗಿದೆ ತಾನೆ, ಅದಕ್ಕೆ ನಾನು ಹೇಳ್ತಾ ಇರೋದು ಕೆ ಮತ್ತೆ ಡಿ ಉಚ್ಚಾರಣೆ ಮತ್ತೆ ಡ, ಡ ಒಟ್ಟಿಗೆ ಬಂದ್ರೆ ಉಚ್ಚಾರಿಸ್ಬೇಕು. ಅಂದ್ರೆ ಕ ಮತ್ತೆ ಡ ಬಂದ್ರೆ ಈ ಡ ಹೇಳಬಾರ್ದು, ನಾವು ಇದು ಕ ಮತ್ತೆ ಟ ಹೇಳ್ಬೇಕು. ಅವಾಗ ಏನಾಗುತ್ತೆ? ಪಿಕ್ಡ್ ಅಂತ ಇರೋದು ಪಿಕ್ಡ್. ಓಕೆ, ಸೊ ನಾನು ಒಂದು ಪ್ಯಾಟರ್ನ್ ಅಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಪಿಕ್ಡ್, ಕಿಕ್ಡ್, ಲಾಕ್ಡ್, ಟಿಕ್ಡ್, ಚೆಕ್ಡ್, ಸ್ಯಾಕ್ಡ್, ಇಲ್ಲ ಕಡ್ 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 ಅಂತಿದೆ. ಇದನ್ನ ಕಡ್ ಅಂತ ಹೇಳೋಗಿಲ್ಲ, ನಾನು ಹೇಳಿದ್ದಲ್ಲ ಕಡ್ ಸಿಡ್ ಅಂತ ಹೇಳೋಗಿಲ್ಲ ಇಂಗ್ಲಿಷ್ ಅಲ್ಲಿ. ಇದನ್ನ ಏನ್ ಮಾಡ್ತೀವಿ? ಪಿಕ್ಡ್, ಕಿಕ್ಡ್, ಲಾಕ್ಡ್, ಟಿಕ್ಡ್, ಚೆಕ್ಡ್, ಸ್ಯಾಕ್ಡ್. ಇವಾಗ ಯಾವ್ದು ನಿಮಗೆ ಸಾಫ್ಟ್ ಅನ್ಸ್ತಾ ಇದೆ? ನಾನು ಸೆಕೆಂಡ್ ಹೇಳಿರೋದು ಅಲ್ವಾ? ಪಿಕ್ಡ್, ಕಿಕ್ಡ್, ಲಾಕ್ಡ್, ಟಿಕ್ಡ್, ಚೆಕ್ಡ್, ಸ್ಯಾಕ್ಡ್. ಸೆಕೆಂಡ್ ಹೇಳಿರೋದು ಸಾಫ್ಟ್ ಅಂತ ಅನ್ಸ್ತಾ ಇದೆ. ಓಕೆ, ಆಲ್ರೈಟ್, ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ.